ವಿಧಾನಸೌಧದಲ್ಲಿ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಮಾತನಾಡಬಾರದು ಅಂತ ಇದ್ದೆ. ನನ್ನ ಕರೆದು ಶಾಸಕರು ಉತ್ತೇಜನ ಕೊಟ್ಟಿದ್ದಾರೆ. ನಿಮ್ಮ ಯೋಗ್ಯತೆ ಏನು ಲೋಕಾಯುಕ್ತದಲ್ಲಿದೆ? ಕೊರಂಗು ಮುನಿರತ್ನ ನಿಮ್ಮ ತಮ್ಮ ಅಂತ ಹೇಳಿಲ್ಲ. ಮಾತೆತ್ತಿದ್ರೆ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಅಂತಾರೆ. ಇವರ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನಮ್ಮ ಹೆಸರುಗಳನ್ನ ಬಳಸ್ಕೊಳ್ತಾ ಇದ್ದಾರೆ. ಮುನಿರತ್ನ ವಿರುದ್ಧ ಡಿ.ಕೆ. ಸುರೇಶ್ ಅವರು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಈಗಾಗಲೇ ಮುನಿರತ್ನ ವಿರುದ್ಧ ವಿಧಾನಸೌಧದಲ್ಲೇ ಅತ್ಯಾಚಾರ ಆಗಿದೆ ಅನ್ನುವಂಥ ಗಂಭೀರ ಆರೋಪ ಕೂಡ ಇದೆ. ಸಂತ್ರಸ್ತೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾಳೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಮಾತನಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಶಾಸಕರೇ ಉತ್ತೇಜಿಸ್ತಾ ಇದ್ದಾರೆ ನನಗೆ ಮಾತನಾಡಲಿ ಅಂತ, ಹಾಗಾಗಿ ನಾನು ಪ್ರತಿಕ್ರಿಯೆ ಕೊಡ್ತಿದ್ದೀನಿ ಅಂತ ಡಿ.ಕೆ. ಸುರೇಶ್ ಅವರು ಮಾತನಾಡಿದ್ದಾರೆ. ಪ್ರಸ್ತಾಪ ಮಾಡಿದಾರಲ್ಲ ಡಿ.ಕೆ. ಶಿವಕುಮಾರ್ ಅವರು, ಏನೋ ವಿಚಾರ ಎತ್ಕೊಂಡು ನಾನು ಮಾತಾಡಲ್ಲ ಅಂತಿದ್ದೆ. ನನ್ನ ವಿಚಾರಗಳು ಯಾವುದೂ ಹೇಳಬಾರ್ದು, ಇಂಥ ಕೊಳಕು ವಿಚಾರಗಳನ್ನು ಹೇಳಬಾರ್ದು ಅಂತಿದ್ದೆ. ಅವರೇ ನೆನಪು ಮಾಡಿಕೊಟ್ಟಿದ್ದಾರೆ. ಯಾರ್ಯಾರು ಹೇಳಬೇಕು? ಯಡಿಯೂರಪ್ಪನವರು ವಿಜೇಂದ್ರ ಅವ್ರಿಗೆ, ಅಯ್ಯಮ್ಮ ಯಾರೋ ವಿಜೇಂದ್ರ ಅವ್ರಿಗೆ ಟೈಮ್ ಕೇಳಿದಾರಲ್ಲ, ಎಕ್ಸ್ಪ್ಲೈನ್ ಮಾಡ್ತೀನಿ ಬಂದು ಅಂತ ಕೊಡಲಿ ಟೈಮು, ಬಹಿರಂಗವಾಗಿ ಮಾಧ್ಯಮದ ಮುಂದೆ ಚರ್ಚೆ ಆಗಲಿ, ಆ ರಹಸ್ಯ ಏನು ಅಂತೇಳಿ ಗೊತ್ತಾಗಲಿ. ವಿಜೇಂದ್ರ ಅವ್ರವ್ರ ಸಮಯ ಕೊಡಲಿ, ದಯವಿಟ್ಟು ನೀವು ವಿಜೇಂದ್ರ ಅವ್ರವ್ರ ಸಮಯ ಕೊಡಿ. ಯಾಕೆ ನೀವು ಇದು ಮಾಡ್ತಾ ಇದ್ದೀರಿ? ಎಲ್ಲನೂ CBI ತನಿಖೆ ಕೊಡಿ. ಅವ್ರ ಬಗ್ಗೆನೂ ಪ್ರಸ್ತಾಪ ಮಾಡಿದಾರಲ್ಲ ಡಿ.ಕೆ. ಶಿವಕುಮಾರ್ ಅವರು, ಏನೋ ವಿಚಾರ ಎತ್ಕೊಂಡು ನಾನು ಮಾತಾಡಲ್ಲ ಅಂತಿದ್ದೆ. ನನ್ನ ವಿಚಾರಗಳು ಯಾವುದೂ ಹೇಳಬಾರ್ದು, ಇಂಥ ಕೊಳಕು ವಿಚಾರಗಳನ್ನು ಹೇಳಬಾರ್ದು ಅಂತಿದ್ದೆ. ಅವರೇ ನೆನಪು ಮಾಡಿಕೊಟ್ಟಿದ್ದಾರೆ.